ಹಾಯ್ ಗಾಯ್ಸ್, ದಿಸ್ ಇಸ್ ಯುವರ್ ಗೀತಾ. ನಾವಿವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಮಿಂಚೇರಿ ಹಿಲ್ಸ್ ಕಡೆ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಮಿಂಚೇರಿ ಹಿಲ್ ಬಳ್ಳಾರಿಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಳ್ಳಾರಿಯಿಂದ ಮಿಂಚೇರಿ ಹಿಲ್ಸ್ ಸುಮಾರು 13 ಕಿಲೋಮೀಟರ್ ಫಾರ್ ಇದೆ. ಈ ಟ್ರೆಕ್ಕಿಂಗ್ಗಳಿಗೆಲ್ಲ ಒಬ್ಬರು ಇಬ್ಬರು ಹೋಗೋಕ್ಕಿಂತ ಎಲ್ಲ ಸೇರಿ ಗ್ರೂಪ್ ಮಾಡ್ಕೊಂಡು ಹೋದರೆ ಟಯರ್ಡ್ ಅನಿಸೋದೇ ಇಲ್ಲ. ಬೆಟ್ಟ ಹತ್ತುತ್ತಿದ್ದೀವಿ ಅನ್ನೋ ಥರ ಫೀಲೇ ಆಗೋದಿಲ್ಲ. ನಾವಂತೂ ಸಿಕ್ಕಾಪಟ್ಟೆ ಫನ್ ಮಸ್ತಿ ಎಂಜಾಯ್ ಮಾಡ್ಕೊಂಡು ಬೆಟ್ಟನ ಹತ್ಕೊಂಡು ಹೋದ್ವಿ. ಹಾಯ್ ಹಲೋ, ದಿಸ್ ಇಸ್ ಯುವರ್ ಗೀತಾ. ಇವತ್ತು ನಾವು ಮಿಂಚೇರಿ ಹಿಲ್ಲಿಗೆ ಬಂದಿದ್ದೀವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬಂದಿದ್ದೀವಿ. ಮಿಂಚೇರಿ ಹಿಲ್ ಹೇಗಿದೆ ಮತ್ತು ಇದ್ರ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ, ಬನ್ನಿ. ಬೆಟ್ಟ ಹತ್ತುವಾಗಲಿ ಗ್ರೀನರಿ ವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಆ ಗ್ರೀನರಿ ವ್ಯೂ ಮತ್ತು ಫ್ರೆಂಡ್ಸು ಅವ್ರ ಜೊತೆ ಹರಟೆ. ಆ್ಯಕ್ಚುಲಿ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೋದಾಗಲೇ ನಾವು ಟ್ರಿಪ್ಗಳನ್ನು ತುಂಬ ಎಂಜಾಯ್ ಮಾಡ್ಕೋಬೋದು. ಹಿಲ್ಸ್ ಬಂದಿದ್ದೀವಿ. ಹೌದು, ಮಿಂಚೇರಿ ನೋಡೋಕ್ಕೆ ಒಂಥರ ಮಡಿಕೇರಿ ಇದಂಗಿದೆ. ಹೌದು, ಬಿಸಿಲು ನಾಡಲ್ಲಿ ಅರಳಿದ ಹೂ ಅಂತ ಹೇಳ್ಬೋದು. ಬಿಸಿಲು ನಾಡಲ್ಲಿ ಮಳೆಗಾಲ ಬಂದಂಗೆ ಮಲೆನಾಡಿಗೆ ಬಂದಂಗೆ ಆಗ್ತಿದೆ ಫೀಲ್ ನಮಗೆಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಗೀತಕ್ಕ, ಇದೆಲ್ಲ ಬೆಟ್ಟ ಗುಡ್ಡಗಳು ಎಲ್ಲ ನೋಡೋದಕ್ಕೆಲ್ಲ ನೇಚರ್ ಚೆನ್ನಾಗಿದೆ. ಹೌದು, ಗಾಳಿನೂ ಚೆನ್ನಾಗಿದೆ, ಎಲ್ಲ ಸ್ವಚ್ಛ ವಾತಾವರಣ, ಎಲ್ಲ ಕೆಂಪು ಮಣ್ಣು. ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಇಲ್ಲೂ ಸುಮಾರು 2 ಕಿಲೋಮೀಟರ್ಗಿಂತ ಜಾಸ್ತಿನೇ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇಲ್ಲಿ ನಾವು ಮಿಂಚೇರಿ ಹಿಲ್ನಲ್ಲಿ ಒಂದು ಸುಂದರವಾದ ವೈಟ್ ಹೌಸ್ ಇದೆ. ನಾವಿವಾಗ ಅದನ್ನೇ ರೀಚ್ ಆಗಬೇಕು. ಫೈನಲಿ ದಟ್ ವೈಟ್ ಹೌಸ್ನ ರೀಚ್ ಆಗಿಬಿಟ್ವಿ. ಬನ್ನಿ ನೋಡೋಣ ವೈಟ್ ಹೌಸ್ ಹೇಗಿದೆ ಅಂತ ಹೇಳಿ. ಈ ಬಂಗ್ಲೆನ ಬ್ರಿಟಿಷರು ಕಟ್ಸಿರ್ತಾರೆ. ಅವರು ಇದರಲ್ಲಿ ವಾಸಿಸ್ತಾ ಇದ್ರಂತೆ. ಹಾಗೆ ಇಲ್ಲಿ ಮೊದಲು ರಸ್ತೆಗಳಿರಲಿಲ್ವಂತೆ. ಅವರು ಕುದುರೆಗಳನ್ನು ಬಳಸ್ಕೊಂಡು ಇಲ್ಲಿಂದ ಬಳ್ಳಾರಿಗೆ ಟ್ರಾವೆಲ್ನ ಮಾಡ್ತಾ ಇದ್ರಂತೆ. ಸದ್ಯಕ್ಕಿದೊತ್ತು ಪ್ರವಾಸಿ ತಾಣವಾಗಿದೆ. ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿಗೆ ಬರ್ತಾರೆ. ನೇಚರ್ನ ನೋಡಿಕೊಂಡು ಹಾಗೆ ಈ ವೈಟ್ ಹೌಸ್ನ ಕೂಡ ನೋಡಿಕೊಂಡು ಹೋಗ್ತಾರೆ. ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಾಗಿಲುಗಳಿತ್ತು. ಒಂದೊಂದು ರೂಮಿಗೆ ಸುಮಾರು 2 ಡೋರ್ಸ್ ಇತ್ತು. ಬ್ಯೂಟಿಫುಲ್ ಆಗಿತ್ತು. ಬಟ್ ಒಳಗಡೆ ಏನೂ ಇರಲಿಲ್ಲ, ಜಸ್ಟ್ ಖಾಲಿ ಹಾಗೆ ಬಿಟ್ಟಿದ್ರು. ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡು ಮೇಲೆ ಹೋಗ್ಬೋದು. ಮೇಲಿನ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಶಾಪ್ಸ್ ಇರೋದಿಲ್ಲ. ಹಿಲ್ಸ್ ಏನಾದರೂ ಹತ್ತಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನೀರನ್ನು ತೊಗೊಂಡು ಬರೋದನ್ನು ಮರಿಬೇಡಿ.
ನಮ್ಮ ಮಿಂಚೇರಿ ಹಿಲ್ಸ್ನ ಟ್ರಕ್ಕಿಂಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಆಲ್.